ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ, ಸಲಿಂಗಕಾಮ ಇದು ಯಾವ ರೀತಿ ನಮಗೆ ಉಪಯೋಗ ಬರುತ್ತೆ, ಇದರ ಅನುಕೂಲ ಅನಾನುಕೂಲಗಳನ್ನು ದಯಮಾಡಿ ತಿಳಿಸಿ ಅಂತ ಕೇಳಿದ್ದಾರೆ. ವಂಡರ್ಫುಲ್ ಕ್ವಶನ್. ಯಾಕೆಂದರೆ ಸಾಕಷ್ಟು ಜನ ಈಗಿನ ಸಮಾಜದಲ್ಲಿ ಈ ಒಂದು ರೀತಿಯ ಕಾಮವನ್ನು ಹೆಚ್ಚು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೂ ಇದು ಮುಕ್ತವಾಗಿ ಹರಡ್ಕೊಳ್ಳೋದು ಇಲ್ಲ. ಕಾರಣ ಏನು ಅನ್ನೋದನ್ನು ತಿಳಿಸ್ತೀನಿ. ಒಂದು ಗಂಡು ಹೆಣ್ಣು ಇವರಿಬ್ಬರ ಒಂದು ದೈಹಿಕ ಮಿಲನ ಅಥವಾ ಮಾನಸಿಕ ಮಿಲನ, ಆತ್ಮಿಕ ಮಿಲನ, ಇದು ಪ್ರಕೃತಿ. ಗಂಡು ಗಂಡನ್ನು ಭೋಗಿಸೋದು ಅಂದರೆ ಕಾಮವನ್ನು ಮಾಡೋದು, ಅಥವಾ ಹೆಣ್ಣು ಹೆಣ್ಣನ್ನು ಕಾಮವನ್ನು ಮಾಡೋದು, ಇದು ವಿಕೃತಿ, ಇದು ಪ್ರಕೃತಿ ಅಲ್ಲ. ಖಂಡಿತವಾಗಲೂ ನೀವು ಇದನ್ನು ಗಮನಿಸಿ. ಗಂಡು ಗಂಡನ್ನು ಭೋಗಿಸೋದು ಇದು ವಿಕೃತಿ, ಗಂಡು ಹೆಣ್ಣನ್ನು ಭೋಗಿಸೋದು ಅಥವಾ ಹೆಣ್ಣು ಗಂಡನ್ನು ಭೋಗಿಸೋದು ಇದು ಪ್ರಕೃತಿ. ಪ್ರಕೃತಿ ಅಂದ್ರೇ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಆಕಾಶ, ಭೂಮಿ, ಹಗಲು, ರಾತ್ರಿ, ಗಂಡು ಹೆಣ್ಣು, ಮೇಲೆ ಕೆಳಗೆ, ಅಕ್ಕ ಪಕ್ಕ, ಹಿಂದೆ ಮುಂದೆ, ಇದೆಲ್ಲವೂ ವಿರುದ್ಧ ಪದ. ಎಲ್ಲವೂ ಮುಂದೆ ಮುಂದೆ ಇರುತ್ತಾ? ಇರೋದಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಹಿಂದೆ ಹಿಂದೆ ಇರುತ್ತಾ? ಇರೋದಕ್ಕೆ ಸಾಧ್ಯವಿಲ್ಲ. ಹಿಂದೆ ಮಾತ್ರ ಇದೆ, ಮುಂದೆ ಅನ್ನೋದೇ ಇಲ್ಲ ಪ್ರಪಂಚದಲ್ಲಿ. ಅಕ್ಕ ಮಾತ್ರ ಇದೆ, ಪಕ್ಕ ಅನ್ನೋದೇ ಇಲ್ಲ. ಮೇಲ್ಗಡೆ ಅನ್ನೋದು ಮಾತ್ರ ಇದೆ, ಕೆಳಗಡೆ ಅನ್ನೋದು ಇಲ್ಲವೇ ಇಲ್ಲ. ಭೂಮಿ ಮಾತ್ರ ಇದೆ, ಆಕಾಶನೇ ಇಲ್ಲ. ಹೇಗೆ ಸಾಧ್ಯ? ಹಗಲು ಮಾತ್ರ ಇದೆ, ರಾತ್ರಿನೇ ಇಲ್ಲ. ನಾನು ಹೇಳೋದನ್ನು ನೀವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿ. ಅಕಸ್ಮಾತ್ ಗಂಡು ಕಾಮದಲ್ಲಿ ತೊಡಗಿಸ್ಕೊಂಡ್ರೆ ಸೂರ್ಯನೇ ಹುಟ್ಟಿಲ್ಲ, ಬರೀ ರಾತ್ರಿ ಮಾತ್ರನೇ ಇದೆ. ಹೇಗೆ ಬದುಕೋದು ಮನುಷ್ಯ? ಸೂರ್ಯನ ಬೆಳಕಿಲ್ದರೆ ಹೇಗೆ ಬದುಕೋದಕ್ಕೆ ಸಾಧ್ಯವಾಗುತ್ತೆ? ಅದೇ ರೀತಿ ಹೆಣ್ಣು ಹೆಣ್ಣನ್ನು ಸಂಭೋಗ ಮಾಡಿದ್ರೆ ಬರೀ ಬೆಳಕು ಮಾತ್ರ ಇದೆ, ರಾತ್ರಿ ಅನ್ನೋದೇ ಇಲ್ಲ. ರಾತ್ರಿ ಇಲ್ಲದನ್ನೇ ಹೇಗೆ ಬದುಕಕ್ಕೆ ಸಾಧ್ಯ ಮನುಷ್ಯ? ಇದನ್ನು ವೈಜ್ಞಾನಿಕವಾಗಿ ನೀವು ಗೂಗಲಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ, ಅಥವಾ ತಿಳಿದವರು ಯಾರಾದರೂ ಹೇಳಿರುವಂತಹ ಪುಸ್ತಕಗಳನ್ನು ಓದಿ ನೋಡಿ, ವಿಜ್ಞಾನ ಹೇಗೆ ಕೆಲಸ ಮಾಡುತ್ತೆ ಅಂತ. ಇದು ಕೂಡ ವಿಜ್ಞಾನವೇ. ಪ್ರಕೃತಿ ವಿಕೃತಿ, ಜಗತ್ತಿನಲ್ಲಿ ಎಲ್ಲವೂ ಕೂಡ ಅತ್ಯದ್ಭುತವಾಗಿ ನೀವು ನೋಡ್ಕೊಳ್ಬಹುದು. ಪ್ರಕೃತಿ ವಿಕೃತಿ. ಪ್ರಕೃತಿ ಅಂದರೆ ಸಹಜವಾಗಿ ನಡೆಯುವಂತಹ ಕ್ರಿಯೆ, ನಿಸರ್ಗದತ್ತವಾಗಿ ನಡೆಯುವಂತಹ ಕ್ರಿಯೆ. ವಿಕೃತಿ ಅಂದರೆ ನಮ್ಮ ದುರಾಲೋಚನೆಯಿಂದ, ದುಷ್ಟ ಆಲೋಚನೆಯಿಂದ ವಿಚಿತ್ರವಾಗಿ ನಾವು ಆಲೋಚನೆ ಮಾಡೋದಲ್ಲದೇ ಆ ಕ್ರಿಯೆಯನ್ನು ಮಾಡಕ್ಕೆ ಹೊರಡ್ತಿರಲ್ಲ, ಇದೆಲ್ಲವೂ ವಿಕೃತಿ. ಈ ವಿಕೃತಿಯಿಂದ ಡೆಫಿನೆಟ್ಲಿ ನಿಮ್ಮ ಒಂದು ಜೀವನ ಹಾಳಾಗುತ್ತೆ. ನಿಮ್ಮ ಒಂದು ಜೀವನ ತಾತ್ಕಾಲಿಕವಾಗಿ ನಿಮಗೆ ಸುಖ ಸಿಗಬಹುದು, ಆನಂದನೂ ಸಿಗಬಹುದು. ಆದರೆ ಮುಂದೆ ಅದರಿಂದ ಸಾಕಷ್ಟು ನೋವನ್ನು, ದುಃಖವನ್ನು ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಪ್ರಕೃತಿಯ ಜೊತೆಯಲ್ಲಿ ಹೊಂದಾಗೋದಕ್ಕೆ ನೋಡಿ. ಪ್ರತಿಯೊಬ್ಬ ಮನುಷ್ಯ ಹುಟ್ಟುತ್ತಾನೆ, ಒಂದು ದಿವಸ ಸತ್ತೋಗ್ತಾನೆ. ಮಧ್ಯದಲ್ಲಿ ಏನು ಜೀವನ ಅಂತಿದೆ, ಬದುಕು ಅಂತಿದೆ. ಈ ಬದುಕನ್ನು ನಾವು ನಿಸರ್ಗವನ್ನು ಅಧ್ಯಯನ ಮಾಡಿ, ಆಳವಾಗಿ ಅಧ್ಯಯನ ಮಾಡಿ, ನಿಸರ್ಗದ ಜೊತೆಯಲ್ಲಿ ನಾವು ಹೆಜ್ಜೆಗಳನ್ನು ಇಡ್ತಾ ಮುಂದಿನ ಹಾದಿಯನ್ನೇ ಸಾಗಬೇಕು ಹೊರತು ನಾವು ವಿಕೃತ ಕಾಮಿಗಳು ಅಂತ ಕರೀತಾರೆ. ಕೆಲವರನ್ನು ನೀವು ನೋಡಿರಬಹುದು, ರೇಪ್ ಮಾಡಿಬಿಡ್ತಾರೆ, ಸಣ್ಣ ಮಗುನ ರೇಪ್ ಮಾಡಿಬಿಡ್ತಾರೆ. ಅದು ವಿಕೃತ. ಬರೀ ರೇಪ್ ಮಾಡೋದಲ್ಲ, ಆಕೆಗೆ ವಿಚಿತ್ರವಾಗಿ ಕಿರುಕುಳ ಕೊಟ್ಟು ಸಾಯಿಸ್ಬಿಟ್ಟಿರ್ತಾರೆ, ಕೊಲೆ ಮಾಡಿಬಿಟ್ಟಿರ್ತಾರೆ. ಇದು ವಿಕೃತ ಮನಸ್ಥಿತಿ, ವಿಕೃತ ಕಾಮ ಅಂತ ಕರೀತಾರೆ. ಮತ್ತೆ ಕೆಲವರು ಸತ್ತೋಗ್ಬಿಟ್ಟಿದ್ದಾನೆ, ಅವನಿಗೊಂದು ಬುಲೆಟ್ ಹೊಡೆದು ಸತ್ತೋಗ್ಬಿಟ್ಟಿದ್ದಾನೆ. ಬಟ್ ಇಡೀ ಗನ್ನು AK-47 ಎಲ್ಲ ಇಡೀ ಶರೀರ ತೂತ್ ಮಾಡಿಬಿಟ್ಟವನು. ಒಂದು 300-350 ಬುಲೆಟ್ಗಳಿದ್ದಾವೆ. ಯಾಕೆ ತೂತ್ ಮಾಡ್ದ? ಒಂದು ಗುಂಡು ಹೊಡೆದಾಗಲೇ ಸತ್ತೋಗ್ಬಿಟ್ಟಿದ್ದಾನೆ ಅವನು. ಆದರೆ ಅದನ್ನೆಲ್ಲ ಬುಲೆಟಲ್ಲಿರೋ ಎಲ್ಲ ಗುಂಡುಗಳನ್ನು ಇಡೀ ಬಾಡಿಗಿಳಿಸಿದ್ದಾನೆ. ಯಾಕೆಂದರೆ ವಿಕೃತಿ ಇದು. ಅವನ ಮೇಲಿರುವಂತಹ ಕೋಪ, ಆ ಡೆಡ್ ಬಾಡಿ ಮೇಲಿರುವಂತಹ ಕೋಪ, ಸಿಕ್ಕಾಪಟ್ಟೆ ಕೋಪ ಇದೆ. ಆ ಕೋಪವನ್ನೆಲ್ಲ ಈ ರೀತಿ ತೀರಿಸ್ಕೊಳ್ತಾನೆ. ಇದನ್ನು ವಿಕೃತಿ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ಮಾಡಿದ್ರು, ಅದನ್ನು ಇದರ ಜೊತೆಗೆ ಸೇರಿಸ್ಬಿಡ್ತೀನಿ. ಕೆಲವರು
ಈ ಸೆಕ್ಸನ್ನು ಅನಿಮಲ್ಸ್ ಜೊತೆ ಮಾಡ್ತಾರೆ. ಅಂದರೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಕೂಡ ಒಂದಷ್ಟು ಕಾಮಕ್ರೀಡೆಗಳು ನಡೀತವೆ, ಕೆಲವರು ಮಾಡ್ತಾರೆ. ಇದು ಕೂಡ ವಿಕೃತಿನೇ. ಇದು ಯಾವುದು ಪ್ರಕೃತಿ ಅಲ್ವೇ ಅಲ್ಲ. ಪ್ರಕೃತಿಗೆ ವಿರುದ್ಧವಾಗಿರುವಂಥದ್ದು ಏನೇನನ್ನು ನೀವು ಕ್ರಿಯೆಗಳನ್ನು ಮಾಡ್ತೀರಾ, ಇದೆಲ್ಲವೂ ಕೂಡ ನಿಮಗೆ ನಿಮ್ಮ ಸರ್ವನಾಶಕ್ಕೆ ಖಂಡಿತವಾಗಲೂ ಕಾರಣವಾಗುತ್ತೆ. ತಾತ್ಕಾಲಿಕ ಸುಖ ಸಿಗಬಹುದು, ಕಟ್ ಮಾಡಿಬಿಡಿದು ತಾತ್ಕಾಲಿಕವಾದ ಸುಖ ಸಿಗಬಹುದು ಅಷ್ಟೇ. ನಿಮಗೆ ಶಾಶ್ವತವಾದ ಸುಖ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಶಾಶ್ವತವಾದ ಸುಖ ಎಲ್ಲಿದೆ ಅಂತಂದರೆ ಪ್ರಕೃತಿಯನ್ನು ಅರಿತು ಅದರ ಜೊತೆ ನಾವು ನಡೆಯೋದರಲ್ಲಿ ಶಾಶ್ವತವಾದ ಸುಖ ಇದೆ. ಜ್ಞಾನ, ಆಧ್ಯಾತ್ಮಿಕ ಜ್ಞಾನವನ್ನು ನೀವು ತಿಳ್ಕೊಂಡು ಅದರ ಜೊತೆಯಲ್ಲಿ ನಡೆಯುವಂತಹ ಒಂದು ಬದುಕನ್ನು ಅತ್ಯದ್ಭುತವಾಗಿ ರೂಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾರು ವಿಕೃತವಾಗಿ ಬದುಕ್ತಾ ಇದ್ದೀರಾ, ವಿಕೃತವಾಗಿ ಆಲೋಚಿಸ್ತಾ ಇದ್ದೀರಾ, ಆ ವಿಕೃತಿಯ ಬಗ್ಗೆ ಹೆಚ್ಚಾಗಿ ನೀವು ಅಧ್ಯಯನ ಮಾಡ್ತಾ ಇದ್ದೀರಾ, ಖಂಡಿತವಾಗಲೂ ಇವರೆಲ್ಲರೂ ಕೂಡ ಬದುಕಲ್ಲಿ ಅವರ ನರಕವನ್ನು ಅನುಭವಿಸಬಹುದು, ನರಕವನ್ನು ದರ್ಶನ ಮಾಡಬಹುದು. ನರಕದಲ್ಲಿದ್ದು ನರಕ ಹೇಗಿರುತ್ತೆ ಅನ್ನೋದನ್ನು ಸತ್ತ ನಂತರ ಅಲ್ಲ, ಬದುಕಿರಬೇಕಾದ್ರೆ ಕೂಡ ತಿಳಿಬಹುದು. ಇದೆಲ್ಲವೂ ಕೂಡ ಪ್ರಕೃತಿಗೆ ವಿರುದ್ಧವಾಗಿರೋದು. ದಯಮಾಡಿ ಕಾಮ ಅಂತಂದರೆ ಒಂದು ಗಂಡು ಹೆಣ್ಣಿನ ನಡುವೆ ಇದು ಸರ್ವಶ್ರೇಷ್ಠವಾದಂತಹ ಕಾಮ. ಇದನ್ನು ನಾವು ಪೂರೈಸ್ಕೊಳ್ಳೋದಕ್ಕೆ ಭಗವಂತ ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾನೆ. ಅದು ಬಿಟ್ಬಿಟ್ಟು ಗಂಡು ಗಂಡನ ಜೊತೆ ಮಾಡುವಂತಹ ಕಾಮ, ಹೆಣ್ಣು ಹೆಣ್ಣಿನ ಜೊತೆ ಮಾಡುವಂತಹ ಕಾಮ, ಅಥವಾ ಮನುಷ್ಯ ಪ್ರಾಣಿಗಳ ಜೊತೆ ಮಾಡುವಂತಹ ಕಾಮ, ಇದೆಲ್ಲವೂ ಕೂಡ ವಿಕೃತಿ. ನೀವು ಸಹಜವಾಗಿ ಇದನ್ನು ನೀವೇ ನಿಮ್ಮ ಮನಸ್ಥಿತಿಯನ್ನು ಗಮನಿಸಿ ಅಬ್ಸರ್ವ್ ಮಾಡಿ, ಯಾವುದು ಪ್ರಕೃತಿ ಯಾವುದು ವಿಕೃತಿ ನಿಮಗೆ ಗೊತ್ತಾಗುತ್ತೆ. ಯಾರು ಇಲ್ಲಿ ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ. ಕೆಲವರು ತರ್ಕ ಪಂಡಿತರಿರ್ತಾರೆ, ವಿತಂಡವಾದಿಗಳು ಅಂತ ಕರೀತಾರೆ ಅವರನ್ನು. ಇವರು ಇಲ್ಲ, ವಿಕೃತಿನೇ ಪ್ರಕೃತಿ, ವಿಕೃತಿನೇ ನೈಜತೆ, ವಿಕೃತಿಯಾಗಿರೋದೇ ಬದುಕು, ವಿಕೃತಿಯಾಗಿರೋದೇ ಜೀವನ, ವಿಕೃತಿಯಾಗಿರೋದೇ ಸಾಧನೆ ಅಂತ ಮಾಡ್ತಾರೆ. ಸಾಕಷ್ಟು ಜನ ನನ್ನ ಬಳಿ ನೇರವಾಗಿ ಬಂದಾಗ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಅಂತ ಹೇಳ್ತಾರೆ. ಅದು ಹೇಳಿದಾಗ ಅವರ ವಾದಗಳು ಹೇಗಿರ್ತವೆ ಅಂದರೆ, ಈ ವಿಕೃತಿಯನ್ನೇ ಪ್ರಕೃತಿ ಮಾಡ್ಕೊಂಬಿಟ್ಟವ್ರೆ. ಅವರ ಒಂದು ದೃಷ್ಟಿಕೋನದಲ್ಲಿ ನಾನೇನಾದರೂ ಭಗವಂತನಾದರೆ ಅಥವಾ ನನಗೇನಾದರೂ ಭಗವಂತ ವರ ಕೊಟ್ಟರೆ ಎಲ್ಲ ಇಡೀ ಮನುಕುಲನ ಗಂಡುಗಳನ್ನು ಮಾತ್ರ ಮದುವೆ ಆಗಬೇಕು, ಹೆಣ್ಣುಗಳನ್ನು ಮಾತ್ರ ಮದುವೆ ಆಗಬೇಕು, ಗಂಡು ಹೆಣ್ಣು ಮೀಟ್ ಮಾಡಲೇಬಾರ್ದು, ಸಿಗಲೇಬಾರ್ದು ಅವ್ರಿಗೆ. ಆ ರೀತಿ ವಿಭಜನೆ ಮಾಡಿಬಿಡ್ತೀನಿ. ಭಾರತವನ್ನು 2 ಭಾಗ ಮಾಡಿ, ಒಂದು ಕಡೆ ಎಲ್ಲ ಗಂಡು ಮಕ್ಕಳಿರ್ಬೇಕು, ಒಂದು ಕಡೆ ಎಲ್ಲ ಹೆಣ್ಮಕ್ಳಿರ್ಬೇಕು. ಅವನ ಒಂದು ಆಲೋಚನೆ ಯಾವ ಮಟ್ಟದಲ್ಲಿದೆ ನೀವು ಥಿಂಕ್ ಮಾಡಿ. ಆತನಿಗೆ ಏನಾದರೂ ವರ ಸಿಕ್ಕಿದ್ರೆ ಅಥವಾ ಆತನೇ ಏನಾದರೂ ಭಗವಂತನಾಗ್ಬಿಟ್ರೆ ಈ ರೀತಿ ಮಾಡಿಬಿಡ್ತಾನಂತೆ. ಅಕಸ್ಮಾತ್ ಈ ರೀತಿ ಮಾಡ್ದ ಅಂತ ಇಟ್ಕೊಳ್ಳಿ, ನೀವು ಊಹಿಸ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ ಯಾವ ರೀತಿ ಬದುಕು ಹೆಂಗೆಲ್ಲ ಆಗ್ಬಿಟ್ಟಿರುತ್ತೆ ಅಂತ. ಇದು ಏನೋ ಒಂದು ಕತೆ ಬರೆಯೋದಕ್ಕೆ ಬಹಳ ಚೆನ್ನಾಗಿದೆ, ಒಂದು ಸಿನಿಮಾ ತೆಗೆಯೋದಕ್ಕೆ ಬಹಳ ಚೆನ್ನಾಗಿದೆ, ಆದರೆ ನೈಜವಾಗಿ ಸಹಜವಾಗಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಕೃತಿಗೆ ಯಾವಾಗ ಪ್ರತಿಯೊಬ್ಬ ಮನುಷ್ಯ ವಿರುದ್ಧವಾಗಿ ಸಾಕ್ತಾ ಇರ್ತಾನೆ, ಅಲ್ಲಿ ಅವನು ನರಕಯಾತನೆಯನ್ನು ಅನುಭವಿಸ್ತಾ ಇರ್ತಾನೆ. ಉದಾಹರಣೆಗೆ ನದಿ ಹೀಗೆ ಹರಿಯುತ್ತೆ, ನಾನು ಅದ್ರ ವಿರುದ್ಧವಾಗಿ ಈಜೊತ್ಕೊಂಡು ಹೋಗ್ತೀನಿ ಅಂತಂದರೆ ಈಜಾಡಿ, ಖಂಡಿತವಾಗ್ಲೂ ವಿರುದ್ಧವಾಗಿ ಹೋಗಬಹುದು. ಎಷ್ಟು ದೂರ ಸಾಕ್ತೀರಾ ಅನ್ನೋದು ಪ್ರಶ್ನೆ. ನದಿ ಜೊತೆ ನಾವು ಹರ್ಕೊಂಡೋದ್ರೆ ಶ್ರಮ ಕಡಿಮೆ. ನದಿಯ ವಿರುದ್ಧವಾಗಿ ಹರ್ಕೊಂಡು ಹೋದರೆ ನಾವು ಈಜೊಡಿತೀನಿ ಅಂತಂದರೆ ನಮ್ಮ ಶಕ್ತಿ ಚೈತನ್ಯ ಎಲ್ಲ ವ್ಯಯ ಮಾಡಬೇಕು. ವ್ಯಯ ಮಾಡಿದ್ರೂ ಕೂಡ ಎಷ್ಟು ದೂರ ಸಾಗ್ತೀರಾ ಅನ್ನೋದು ಬಹಳ ಬಹಳ ಮುಖ್ಯ. ನದಿಯ ಉಗಮ ಸ್ಥಾನವನ್ನು ನೀವು ಈಜ್ಕೊಂಡು ಹೋಗ್ತೀರಾ ವಿರುದ್ಧ ದಿಕ್ಕಲ್ಲಿ, ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಕೃತಿ ಅಂದರೆ ಹೇಗೆ ಗಾಳಿ ಬೀಸುತ್ತೋ ನಾವು ಆ ಕಡೆ ಹರ್ಕೊಂಡು ಹೋಗ್ಬೇಕು. ಎಲ್ಲಿ ಡೌನ್ ಇದೆಯೋ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿ ನಾವು ಕೂಡ ಮುಂದೆ ಸಾಕ್ತಾ ಹೋಗಬೇಕೆ ಹೊರತು ಅದರ ವಿರುದ್ಧವಾಗಿ ಈಜುವಂಥ ಪ್ರಯತ್ನ ಮಾಡಬಾರ್ದು. ನಾನು ಉಲ್ಟಾ ಮಾಡಿರ್ತೀನಿ, ಸಾಕಷ್ಟು ಜನ ನೋಡಿರಬಹುದು. ವಿಕೃತಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಕೆಲವರು ಹಗಲು ಕೆಲಸ ಮಾಡ್ತಾರೆ, ರಾತ್ರಿ ಎಲ್ಲ ಮಲಗ್ತಾರೆ. ಮತ್ತು ಕೆಲವರು ನೈಟ್ ಶಿಫ್ಟ್ ಅಂತ ಮಾಡ್ತಾರೆ, ಹಗಲೆಲ್ಲ ಮಲಗಿರ್ತಾರೆ, ರಾತ್ರಿ ಕೆಲಸ ಮಾಡ್ತಾರೆ. ಇದು ಸಾಧ್ಯವಿಲ್ಲ, ಇದು ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಇಂಥವ್ರಿಗೆಲ್ಲ ಒಂದು 10 ವರ್ಷ ಆದ ನಂತರ, 15-20 ವರ್ಷ ಆದ ನಂತರ, ಅಥವಾ ಮ್ಯಾಕ್ಸಿಮಮ್ 30 ವರ್ಷ ಬದುಕೇ ಇರಲ್ಲ ಬಿಡಿ, ಅವನು ಸತ್ತೋಗ್ಬಿಟ್ಟಿರ್ತಾನೆ. ಯಾಕೆಂದರೆ ಅವನ ಎನರ್ಜಿ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಯಾವ ಸಮಯದಲ್ಲಿ ಏನು ಮಾಡಬೇಕು ಇದು ಪ್ರಕೃತಿ.
ಆ ಸಮಯದಲ್ಲಿ ಮಾಡ್ದೇ ಬೇರೆ ಏನೋ ಮಾಡ್ತಾ ಇರ್ತೀರಲ್ಲ, ಇದು ವಿಕೃತಿ. ಆದ್ದರಿಂದ ಅನಿವಾರ್ಯವಾಗಿ ಪಾಪ ನೈಟ್ ಡ್ಯೂಟಿ ಮಾಡ್ತಾ ಇರ್ತಾರೆ ಕೆಲವರು. ಆ ನೈಟ್ ಡ್ಯೂಟಿ ಮಾಡೋ ಬಂದು ಬೆಳಿಗ್ಗೆ ಬಂದು ಮಲಗಿಬಿಟ್ಟಿರ್ತಾರೆ. ಇದು ನಿಮ್ಮ ದೇಹದಲ್ಲಿ ಆ ಅನಾರೋಗ್ಯವನ್ನು ಉಂಟು ಮಾಡೋದಕ್ಕೆ, ಅಂದರೆ ದೇಹದ ಪ್ರಕೃತಿಯನ್ನು ಏರುಪೇರು ಮಾಡುತ್ತೆ. ಆ ರೀತಿ ಇರಬಾರದು. ನಾವು ಯಾವ ವಾತಾವರಣದಲ್ಲಿ ಇದ್ದೀರಿ ಆ ವಾತಾವರಣವನ್ನು ಅಧ್ಯಯನ ಮಾಡಿ ಅದರ ತಕ್ಕಂತಹ ಆಹಾರವನ್ನು, ಅದರ ತಕ್ಕಂತಹ ಮನಸ್ಥಿತಿಯನ್ನು ಹೊಂದಿದರೆ ನಮಗದು ಅನುಕೂಲ. ಮರಳುಗಾಡಲ್ಲೂ ಒಂಥರ ಬದುಕಬೇಕಾಗುತ್ತೆ. ಕೆನಡಾ ಅದು ಬರೀ ಐಸ್ ಪ್ರದೇಶ, ಅಂದರೆ ಮಂಜುಗೆಡ್ಡೆಯ ಪ್ರದೇಶ, ಅಲ್ಲೂ ಒಂಥರ ಬದುಕಬೇಕಾಗುತ್ತೆ. ತುಂಬ ಬಿಸಿಲಿರುವಂತಹ ಪ್ರದೇಶ, ಬರೀ ಬೇಸಿಗೆ ಸುಡ್ತಾನೇ ಇರುತ್ತೆ. ಹೆವಿ 40 to 50 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಹೇಗೆ ಬದುಕೋದು? ಅಲ್ಲಿ ಬದುಕು ಬೇರೆ ಥರ. ಎಲ್ಲವೂ ಎಲ್ಲ ಕಾಲಗಳು, ಋತುಮಾನಗಳು ಸಮಾನಾಂತರವಾಗಿ ಬ್ಯಾಲೆನ್ಸಿಂಗ್ ಆಗಿರ್ತವೆ. ಆ ರೀತಿ ಬದುಕುವಂತಹ ಸ್ಥಳಗಳು ಬೇರೆ. ಇದೆಲ್ಲವನ್ನು ನಾವು ಅಧ್ಯಯನ ಮಾಡಬೇಕು. ಅದೇ ರೀತಿ ಪ್ರಕೃತಿ ವಿಕೃತಿ ಇದೆರಡನ್ನು ತಿಳ್ಕೊಳ್ಳಿ. ಪ್ರಕೃತಿಗೆ ವಿರುದ್ಧವಾಗಿ ಹೋಗಬೇಡಿ. ಪ್ರಕೃತಿಯ ಜೊತೆಯಲ್ಲಿ ಸಾಗಿ. ಪ್ರಕೃತಿ ನಿಮ್ಮನ್ನು ಕಾಪಾಡುತ್ತೆ. ಹೆಚ್ಚಾಗಿ ಆರೈಕೆ ಕಾಳಜಿ ಮಾಡುತ್ತೆ. ಬವಣಿಕೆ, ಸ್ಪಿರಿಚುವಲ್ ಹಾಸ್ಪಿಟಾಲಿಟಿ ಅಂತಾರೆ. ಪ್ರಕೃತಿಯನ್ನು ಅರ್ಥಕೊಂಡವರು, ಪ್ರಕೃತಿಯ ಜೊತೆಯಲ್ಲಿ ಹೊಂದಾಣಿಕೆಯಿಂದ ಅದರ ಜೊತೆ ಹೆಜ್ಜೆ ಹಾಕುವಂಥವ್ರಿಗೆ ಪ್ರಕೃತಿನೇ ಕಾಪಾಡ್ತಾನೆ. ಅಂದರೆ ಭಗವಂತನೇ ನಿಮ್ಮ ಜೊತೆಲಿರ್ತಾರೆ. ಆದರೆ ಯಾವಾಗ ನೀವು ವಿಕೃತಿಯನ್ನು ಮಾಡ್ತೀರಾ, ನಿಮಗೆ ಸರ್ವನಾಶ ತಪ್ಪಿದ್ದಲ್ಲ, ನಿಮಗೆ ದುಃಖ ತಪ್ಪಿದ್ದಲ್ಲ, ನೋವು, ಸಂಕಟ, ಬೇಸರ, ಜಿಗುಪ್ಸೆ ತಪ್ಪಿದ್ದಲ್ಲ, ಅನಾರೋಗ್ಯ ತಪ್ಪಿದ್ದಲ್ಲ, ನಿಮಗೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ದಯಮಾಡಿ ವಿಕೃತಿ ಆಲೋಚನೆಗಳನ್ನು ಮಾಡಬೇಡಿ, ವಿಕೃತಿ ಕೃತ್ಯಗಳನ್ನು ಮಾಡಬೇಡಿ, ವಿಕೃತಿ ಕರ್ಮಗಳನ್ನು ಕೂಡ ಮಾಡಬೇಡಿ. ಕೇವಲ ಪ್ರಕೃತಿಗೆ ಅನುಗುಣವಾಗಿರುವಂತಹ ವಿಚಾರಗಳನ್ನು ಮಾತ್ರ ಚಿಂತನೆ ಮಾಡಿ. ಯಾರಿಗೆ ನಿಜವಾಗ್ಲೂ ಈ ರೀತಿ ಭಾವನೆಗಳು ಬರ್ತಾ ಇದೆ ಅದನ್ನು ಸರಿಪಡಿಸ್ಕೊಳ್ಬಹುದು. ಅದನ್ನು ಆಗೋದೇ ಇಲ್ಲ, ಆ ರೀತಿ ಇಲ್ಲ. ಅದಕ್ಕೆ ನೀವು ಕೆಲವೊಂದು ಕ್ರಿಯೆಗಳ ಮೂಲಕ, ಕ್ರಿಯೆ ಮಾಡೋದ್ರ ಮೂಲಕ, ಕ್ರಿಯೆಗಳನ್ನು ಹಾದು ಹೋಗೋದ್ರ ಮೂಲಕ ಆ ವಿಕೃತಿಯಾದ ಆಲೋಚನೆಗಳನ್ನು ಕೂಡ ಪ್ರಕೃತಿ ದತ್ತವಾಗಿ ಮಾಡ್ಕೊಳ್ಬಹುದು. ಆ ರೀತಿ ಸಮಸ್ಯೆಗಳಿರೋ ನೇರವಾಗಿ ಬಂದು ಭೇಟಿ ಮಾಡಿ. ಡೆಫಿನೆಟ್ಲಿ ನಿಮಗೆ ಕೆಲವೊಂದು ಯೋಗ ಕ್ರಿಯೆಗಳನ್ನು ಹೇಳ್ಕೊಡ್ತೀನಿ, ಧ್ಯಾನ ಕ್ರಿಯೆಗಳನ್ನು ಹೇಳ್ಕೊಡ್ತೀನಿ. ಕೆಲವೊಂದು ಆಹಾರ ಪದ್ಧತಿಗಳನ್ನು, ನೀವು ಆಲೋಚಿಸುವಂತಹ ರೀತಿ ನೀತಿಯನ್ನು ಅಥವಾ ನೀವು ಇರುವಂತಹ ಕೆಲಸ, ವಾತಾವರಣ ಇದನ್ನು ಬದಲಾಯಿಸುವುದರ ಮೂಲಕ ನಿಮ್ಮ ಆ ವಿಕೃತಿ ಆಲೋಚನೆಗಳನ್ನು, ವಿಕೃತತ್ವವನ್ನು ಪ್ರಕೃತಿ ಅನುಗುಣವಾಗಿ ಮಾಡಬಹುದು. ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಈ ಒಂದು ಸಮಸ್ಯೆಗೆ ಪರಿಹಾರ ಇದೆ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಅನಾರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಸೂಕ್ಷ್ಮವಾಗಿರಲಿ, ಸ್ಥೂಲವಾಗಿರಲಿ, ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ. ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ. ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಹಂಚಿ. ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ. ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ 7 ಗಂಟೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.